ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಸೊ ಒಂದು ಬ್ರೇಕಿಂಗ್ ನ್ಯೂಸ್ ಅಂತಂದರೆ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂತಂದರೆ ಈ ರೀತಿ ಒಂದು ಅಪ್ಡೇಟ್ನ ನಿಮಗೆ ಕೆ ವೆಬ್ಸೈಟಲ್ಲೂ ಕೂಡ ಸಿಗಲ್ಲ. ಯಾರೆಲ್ಲ KCET ಸ್ಟೂಡೆಂಟ್ಸ್ ಯಾರೆಲ್ಲ ಇದ್ದೀರಾ, ನೀವು ಇಂಜಿನಿಯರಿಂಗ್ ಆದರೂ ಮಾಡಿರಿ, ಅಗ್ರಿಕಲ್ಚರ್ ಆದರೂ ಮಾಡಿರಿ, BS ನರ್ಸಿಂಗ್ ಆದರೂ ಮಾಡಿರಿ, ಅಥವಾ ವೆಟರ್ನರಿ ಯಾವುದೇ ಒಂದು ಕೋರ್ಸ್ಗಳು ಮಾಡಿರಿ, ನಿಮಗಂತಲೇ ಏನಪ್ಪ ಅಂತಂದರೆ ಅವ್ರು ಏನು ಮಾಡಿದರೆ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ, ಒಂದು ನ್ಯೂಸ್ ಅಂತಲೇ ಹೇಳ್ಬೋದು. ಬಟ್ ಇದು ನಿಮ್ಮದು ವೆಬ್ಸೈಟಲ್ಲಿ ಸಿಗಲ್ಲ. ದವ್ರು ನೋಡ್ರಿ ಎಲ್ಲ ಅಪ್ಡೇಟು ದಲ್ಲೇ ಅಪ್ಲೋಡ್ ಮಾಡ್ತಾರೆ. ಬಟ್ ಕೆಲವೊಂದಿಷ್ಟು ಏನು ಮಾಡ್ತಾರೆ ಅಂತಂದರೆ ತಮ್ಮ ಒಂದು ಟ್ವಿಟ್ಟರ್ ಅಕೌಂಟಲ್ಲಿ ಏನು ಮಾಡ್ತಾರೆ ಅಂತಂದರೆ ಅಪ್ಡೇಟ್ ಮಾಡ್ತಾರೆ. ಆ್ಯಂಡ್ ಟ್ವಿಟ್ಟರ್ ಅಕೌಂಟ್ ಬಂದಾದಮೇಲೆ 1 ಡೇಸ್ ಅಥವಾ ಬಂದಾದಮೇಲೆ 1 ಡೇಸ್ 2 ಡೇಸ್ ಅಥವಾ 1 ಅವರ್ 2 ಅವರ್ ಆದಮೇಲೆ ಏನಾಗುತ್ತೆ ಅಂತಂದರೆ ವೆಬ್ಸೈಟಲ್ಲಿ ಬರ್ತಾ ಇರ್ತದೆ. ಸೊ ಹಾಗಾಗಿಬಿಟ್ಟು ಇವಾಗ ಈ ಥರದ್ದು ನ್ಯೂಸ್ಗಳನ್ನು ಯಾರು ಕೂಡ ಯೂಟ್ಯೂಬರ್ಸು ಕೂಡ ಬೇಗನೆ ಅಪ್ಡೇಟ್ ಮಾಡಿರಲ್ಲ. ಅಂಥ ಟೈಮಲ್ಲಿ ನಮ್ಮ ಒಂದು ಚಾನಲ್ಲು ಕೂಡ ನಿಮ್ಗೆ ಹೆಲ್ಪ್ ಆಗ್ಬೋದು. ಸೊ ಹಂಗಾಗಿಬಿಟ್ಟು ನಮ್ಮ ಒಂದು ಚಾನಲ್ಗೆ ಯಾರೆಲ್ಲ ಫಸ್ಟ್ ಟೈಮ್ ಬಂದಿದ್ದೀರಾ ಸಬ್ಸ್ಕ್ರೈಬ್ ಆಗಿ. ವಿಷಯ ಏನಪ್ಪ ಅಂತಂದರೆ ಸಿಂಪಲ್ ನೋಡ್ತೀರಿ, ಇಲ್ಲಿ ಏನಪ್ಪ ಅಂತಂದರೆ ದವ್ರು ಏನು ಮಾಡಿದ್ದಾರೆ ಅಂತಂದರೆ ಜೂನ್ 19ಕ್ಕೆ ಅಂತಂದರೆ ಇವಾಗ 18 ಏನಿದೆ 20 ತಾರೀಕು, ನಾಳೆ 19ಕ್ಕೆ ಚಂದನದಲ್ಲಿ ಲೈವ್ ಫೋನ್ ಐನ್ ಪ್ರೋಗ್ರಾಮ್ ಅಂತ ಮಾಡ್ತಾಯಿದ್ದಾರೆ KCET ಸ್ಟೂಡೆಂಟ್ಸ್ಗೋಸ್ಕರ. ಸೊ ಹಂಗಾಗಿಬಿಟ್ಟು CET ಆನ್ಲೈನ್ ಸೀಟು ಹಂಚಿಕೆ ಸಂಬಂಧದ ದೂರದರ್ಶನ ಚಂದನ ವಾಹಿನಿಯಲ್ಲಿ ಜೂನ್ 19ರ ರಾತ್ರಿ 7:30ರಿಂದ 8:30ವರೆಗೂ ನೇರ ಫೋನ್ ಇನ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ದೂರವಾಣಿ ಸಂಖ್ಯೆಯನ್ನು ಕೊಟ್ಟವ್ರು ಬೇಕಾದ್ರೆ ನೋಡ್ಕೋಬೋದು. ಅವ್ರದ್ದು ಟೆಲಿಫೋನ್ ನಂಬರ್ ಸಿಗ್ತದೆ. ಆ್ಯಂಡ್ ಅದಕ್ಕೆ ಫೋನ್ ಮಾಡಿಬಿಟ್ಟು ನಿಮ್ಗೇನೇ ಏನಾದರೂ ಇನ್ಫಾರ್ಮೇಷನ್ ಬೇಕಿತ್ತು ಅಂತಂದರೆ ಅಲ್ಲಿ ತೊಗೋಬೋದು. ಬೇಕಾದರೆ ಇದ್ರ ತಕ್ಕನಾಗಿ ಒಂದು ಸರ್ಕ್ಯುಲರ್ ಕೂಡ ಕಾಣಿಸ್ತದೆ, ಇಲ್ಲಿ ಫೋಟೋ ಕಾಣಿಸ್ತಿದೆ ನೋಡಿರಿ, ಇಲ್ಲಿ ಓದ್ತೀನಿ, ಬೇಕಾದರೆ ಓದ್ಕೋರಿ. ಇಂಜಿನಿಯರಿಂಗ್, ವೈದ್ಯಕೀಯ, ಕೃಷಿ ವಿಜ್ಞಾನ ಮುಂತಾದ ಕೋರ್ಸ್ಗಳ ಪ್ರವೇಶಕ್ಕೆ ಆನ್ಲೈನ್ ಹಂಚಿಕೆಗೆ ಸಂಬಂಧಿಸಿದ ವಿವರವಾದ ಸೂಚನೆಗಳು ಮತ್ತು ಮಾರ್ಗಸೂಚಿಗಳು, ವಿವಿಧ ಹಂತಗಳು, ಆಪ್ಷನ್ ಎಂಟ್ರಿ ಆ್ಯಂಡ್ ಕೆಲವೊಂದಿಷ್ಟು ಏನು ಮಾಡ್ತಾರೆ ಅಂತಂದರೆ ನಿಮ್ಮದು ಮಾಕ್ ಅಲಾಟ್ಮೆಂಟು ಈ ರೀತಿ ರಿಸಲ್ಟ್ನ ಮಾಡ್ಬೇಕಂತಂದರೆ ಕೆಲವೊಂದಿಷ್ಟು ಎಷ್ಟು ರೌಂಡ್ಸ್ ಇರ್ತವೆ, ಚಾಯ್ಸ್ಗಳ ವಿವರಣೆ ಮತ್ತು ಕಾಲೇಜುಗಳು ಹಾಕಿ ಯಾವ ರೀತಿ ಮಾಡ್ಕೋಬೇಕು, ಫೀಸ್ ಯಾವ ರೀತಿ ಇರ್ತದೆ, ಇದೆಲ್ಲನೂ ಕೂಡ ತಿಳ್ಕೊಬೇಕಂತಂದರೆ 19/6/2024 ರಾತ್ರಿ 7:30ರಿಂದ 8:30ವರೆಗೂ DD ಚಂದನದಲ್ಲಿ. ಓಕೆ, ಅವ್ರು ಬೇಕಾದ್ರೆ ನಿಮ್ಮ ದೂರವಾಣಿ ಸಂಖ್ಯೆ ಕೊಟ್ಟರು ನೋಡಿರಿ, ಅದರಲ್ಲಿ 1 ತಾಸೊಳಗೆ ನೀವು ಫೋನ್ ಕರೆ ಮಾಡಿರಿ, ಅವ್ರಿಗೆ ಸಾಧ್ಯ ಆದರೆ ಕನೆಕ್ಟ್ ಆಗುತ್ತದೆ. ಅವ್ರು ಪಿಕ್ ಮಾಡ್ತಾರೆ. ನಿಮ್ದು ಏನೇ ಡೌಟ್ಸ್ ಇತ್ತಂದ್ರೆ ಬೇಗನೆ ಕೇಳ್ಕೊಬೇಕು, ಯಾಕಂತಂದರೆ ಟೈಮ್ ಕಡಿಮೆ ಇರ್ತದೆ. ಸರಿ, ಓಕೆ, ಇದೊಂದು ಅಪ್ಡೇಟು. ಯಾಕಂತಂದರೆ ವೆಬ್ಸೈಟಲ್ಲಿ ಬಂದಿಲ್ಲ. ಸೊ ಹಂಗಾಗಿಬಿಟ್ಟು ಟ್ವಿಟ್ಟರಲ್ಲಿ ಹಾಕಿದ್ದಾರೆ. ಹಾಗಾಗಿಬಿಟ್ಟು ಯಾರೆಲ್ಲ ನೀವು KCET ಆಸ್ಪಿರೆಂಟ್ಸ್ ಇದೆಯೋ ಅಂತಂದರೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರೋ, ನೀವು ನೆಕ್ಸ್ಟು ಏನೇನೆಲ್ಲ ನಿಮ್ಮ ಡೌಟ್ಸ್ ಇತ್ತಂತಂದರೆ ಅಲ್ಲಿ ಹೋಗ್ಬಿಟ್ಟು ನೀವೇನಾದರೂ ಡೌಟ್ಸ್ ಕೇಳ್ಕೊಬೋದು. ಓಕೆ, ಯಾಕಂತಂದರೆ ಮೇ ಬಿ ಕೌನ್ಸ್ಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋದೇ ಗೊತ್ತಿಲ್ಲ ಎಷ್ಟೋ ಜನಕ್ಕೆ. ಮೇ ಬಿ ನೆಕ್ಸ್ಟ್ ಮಂತ್ ಆಗ್ತಿದೆ ಅಂತ ಎಲ್ಲ ಯೂಟ್ಯೂಬರ್ಸ್ ಹೇಳ್ತಿದ್ದಾರೆ. ಬಟ್ ಅಫಿಷಿಯಲ್ ಆಗಿ ಕಡೆಯಿಂದ ಅನೌನ್ಸ್ಮೆಂಟ್ ಆಗಿಲ್ಲ. ಸೊ ಹಂಗಾಗಿಬಿಟ್ಟು ಆದಷ್ಟು ಏನು ಮಾಡಿರಿ ಅಂತಂದರೆ ಇಲ್ಲಿ ಏನು ಕಾಣಿಸ್ತಾ ಇದೆ ನೋಡಿರಿ, ಟ್ವಿಟ್ಟರ್ ಯಾರೆಲ್ಲ ಇದೆಯೋ ಅವ್ರಿಗೆ ಗೊತ್ತಾಗುತ್ತೆ. ಇಲ್ಲ ಅಂತಂದರೆ ಇಲ್ಲಿ ಏನು ಕಾಣಿಸ್ತಾ ಇದೆ, ಬೇಕಾದ್ರೆ ಟೆಲಿಫೋನ್ ನಂಬರ್ ಕಾಣಿಸ್ತಾ ಇದೆ ನೋಡಿರಿ. ಇದಕ್ಕೆ ನಾಳೆ 19 ರಾತ್ರಿ 7:30ರಿಂದ 8:30ವರೆಗೂ ಹೇಳಿದ್ದಾರೆ. ಸೊ ಹಂಗಾಗಿಬಿಟ್ಟು ನಿಮ್ಗೆ ಏನಾದರೂ ಡೌಟ್ಸ್ ಬಹಳ ಇತ್ತು ಅಂತಂದರೆ ಅಲ್ಲಿ ಬೇಕಾದರೆ ನೀವು DD ಚಂದನದಲ್ಲಿ ನೀವು ಫೋನ್ ಮಾಡಿಬಿಟ್ಟು ಕೇಳ್ಕೊಬೋದು. ಸರಿನಾ? ಇದೊಂದು ಇದೇನಪ್ಪ ಒಂದು ಅಪ್ಡೇಟು. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿರಿ, ಯಾಕಂತಂದರೆ ಅವರು ಕೂಡ ಡೌಟ್ಸ್ ಇತ್ತಂದರೆ ಕೇಳ್ಕೊತಾರೆ. 1 ಅವರ್ ಇರ್ತದೆ. ಇದೇ ರೀತಿ ಚಾನಲ್ ವಾರ ಮಾಡಲಿ, ಅಟ್ಲೀಸ್ಟು ಏನಾದರೂ ಅಪ್ಡೇಟ್ ಬರೋಕ್ಕಿಂತ ಮುಂಚೆ ಡೈಲಿ ಮಾಡಲಿ ಅಂತ ಅವ್ರಿಗೆ ಕೇಳ್ಕೊತೀವಿ. ಯಾಕಂತಂದರೆ ಎಷ್ಟೋ ಸ್ಟೂಡೆಂಟ್ಸ್ಗೆ ಗೊತ್ತಾಗಲ್ಲ. ಸರಿ, ಏನಾದರೂ ಇಂದ ಅಪ್ಡೇಟ್ ಬಂದರೆ ತಿಳಿಸ್ತಿರ್ತೀವಿ. ಅಲ್ಲಿವರೆಗೂ ಚಾನಲ್ ನೋಡ್ತಾ ಇರಿ. ಟೇಕ್ ಕೇರ್, ಬಾಯ್.